ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ರಾಯರ ದಿನ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಈಚೆ ಬಂದು ನೋಡಿದ್ರೆ ವೆದರ್ ತುಂಬ ಕೂಲಾಗಿತ್ತು. ಯಾಕಂದರೆ ನಿನ್ನೆ ಮಳೆ ಬಂದಿತ್ತು. ಮಳೆ ಬಂದಿದ್ದ ದಿನ ಬೆಳಗ್ಗೆ ನೋಡಿ ವೆದರ್ ತುಂಬಾ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಟಿಫನ್ ಮಾಡಿಬಿಡೋಣ ಬೇಗ, ಆಮೇಲೆ ಪೂಜೆ ಮಾಡಿಕೊಂಡು ರಾಯರು ಸನ್ನಿಧಿಗೆ ಹೋಗ್ಬರೋಣ ಅಂತ. ಖಾರ ಪೊಂಗಲ್ ಮಾಡೋಣ, ಬೇಗನೆ ಆಗುತ್ತೆ ಅಂದ್ಕೊಂಡು ಅಕ್ಕಿ ಮತ್ತು ರೇಷನ್ ಅಕ್ಕಿ ಮತ್ತು ಹೆಸ್ರು ಬೇಳೆನ ಹುರ್ಕೊಂಡು ಆಮೇಲೆ ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ಅದನ್ನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ಹಾಕಿದ್ದೀನಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದರಷ್ಟು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ನೀವು ಅಕ್ಕಿ ಬೇಳೆ ಎಷ್ಟು ಹಾಕಿರ್ತೀರ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಇದನ್ನು ಸ್ವಲ್ಪ ಮಾಡಿದ್ರೂ ಜಾಸ್ತಿನೇ ಆಗುತ್ತೆ. ಹಾಗಾಗಿ 1 ಕಪ್ ಅಷ್ಟೇ ರೇಷನ್ ಅಕ್ಕಿ ಹಾಕಿರೋದು, ಅರ್ಧ ಕಪ್ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಅದೇ ಇವಾಗ ಎಷ್ಟೊಂದಾಗುತ್ತೆ. ಕುಕ್ಕರ್ ಇಟ್ಟಿದ್ದೀನಿ, 2 ವಿಷಲ್ ಆದರೆ ಸಾಕು. ಇದು ಸ್ವಲ್ಪ ನೋಡಿ ಇವಾಗ ತೆಗಿತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿದಾಗ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಅದರಲ್ಲೇ ನೀರಿರುತ್ತೆ. ನಾನು ಇವಾಗ ಮತ್ತೆ ಎಕ್ಸ್ಟ್ರಾ ನೀರು ಹಾಕಲ್ಲ. ಹಾಗಾಗಿ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬೇಗನೆ ಆಗುತ್ತೆ ಇದು ಖಾರ ಪೊಂಗಲ್ಲು. 1 ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಕಾಯಿನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಹಾಗಾಗಿ 3 ತೊಗೊಂಡಿದ್ದೀನಿ. ಟೊಮೊಟೊ 1 ದೊಡ್ಡದು, ಶುಂಠಿ. ಟೊಮೊಟೊ ಇಷ್ಟ ಆದವರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದವರು ಬೇಡ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಯಾವುದೇ ಒಂದು ಅಡುಗೆ ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕಿವಾಗ ಮೆಣಸು ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಅದಾದಮೇಲೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಹಾಗಾಗಿನೇ ಸ್ವಲ್ಪ ಹಾಕ್ಕೊಂಡಿರೋದು. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಸ್ಮೂತ್ ಆಗಲಿ. ಅಷ್ಟರೊಳಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ಮೇಲಂತೂ ಸ್ಮೆಲ್ಲು ಘಮ 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 ಅಂತ ಇರುತ್ತೆ, ಆವಾಗಲೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದಾದಮೇಲೆ ತುರಿದಿರೋ ಕಾಯಿ ಹಾಕ್ಕೊಳ್ಳೋಣ. ನಾನು ಖಾರ ಪೊಂಗಲ್ಗೂ ಮತ್ತು ಸ್ವೀಟ್ ಪೊಂಗಲ್ಗೆ ಇದೇ ಥರನೇ ಕಾಯಿ ತುರಿದು ಹಾಕ್ಕೊಳ್ಳೋದು, ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ. ಇವೆರಡು ತಿನ್ನುವಾಗ ಇದು ಕೊಬ್ಬರಿ ಇಲ್ಲ ಕಾಯಿ ಇದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಇನ್ನೊಂದು ಸ್ವಲ್ಪ ಆಗಬೇಕದು, ಬೇಯಬೇಕದು. ಇವಾಗ ಆಗಿದೆ ನೋಡಿ, ಫುಲ್ಲು ಸ್ಮೂತಾಗಿದೆ. ಇವಾಗ ಇದನ್ನು ಕುಕ್ಕರ್ಗೆ ಹಾಕೋಣ. ಹಾಕಿ ಮಿಕ್ಸ್ ಮಾಡೋಣ. ಅದು ತುಪ್ಪದ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಒಗ್ಗರಣೆಗೂ ಹಾಕಿರೋದು ಇದಕ್ಕೂ ಹಾಕಿರೋದು. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಕುದೀಲಿ ಹಾಕಿರೋದೆಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿದ್ರೆ ಖಾರ ಪೊಂಗಲ್ ರೆಡಿ. ಅದಕ್ಕೆ ಬೇಗನೆ ಆಗುತ್ತೆ. ಮತ್ತು ಇವಾಗೆಲ್ಲೂ ಮಾಡೇ ಇರಲಿಲ್ಲ ಇದು, ಹಾಗಾಗಿ ಮಾಡಿದೆ ಇವತ್ತು. ಇವಾಗ ಆಗಿದೆ. ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡೋಣ, ಮುಚ್ಚಳ ಮುಚ್ಚೋಣ. ಅಷ್ಟೇ, ಮುಗೀತು. ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಅಲ್ಲಿಗೆ ಬೇರೆ ಹೋಗ್ಬೇಕಲ್ವ, ಟೈಮ್ ಆಗುತ್ತೆ. ಹಾಗಾಗಿ ಇವಾಗ ಹೂ ಬಿಡಿಸ್ಕೊಂಬರೋಣ ಹೋಗಿ. ಇದಾಯಿತು. ನಮ್ಮ ಗಿಡದಲ್ಲಿ ಸಿಕ್ಕಿರೋ ಹೂವು ಇಷ್ಟು, ತುಂಬಾ ಸಿಗ್ತಾಯಿತ್ತು. ಎಷ್ಟು ಫುಲ್ ಗಿಡ ತುಂಬ ಹೂವು ಇರೋದು. ಇವಾಗ ಯಾಕೋ ಕಡಿಮೆ ಆಗಿದೆ, ಯಾವುದೋ ದೃಷ್ಟಿ ಆಗಿರಬೇಕು. ಹಂಗಾಗಿ ನಾನು ಹಿಂದಿನ ದಿನವೇ ಫುಲ್ಲು ದೇವ್ರ ಮನೆ ಎಲ್ಲ ತೊಳೆದು ಎಲ್ಲ ಬೆಳಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ತುಳಸಿ ಹಾರನೂ ಅಷ್ಟೇ ಬುಧವಾರನೇ ಎಲ್ಲ ಕಟ್ಟಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಇನ್ನು ಬೆಳಗ್ಗೆ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ, ಅದಕ್ಕೆ ಎಲ್ಲ ಫುಲ್ ಮಾಡ್ಕೊಂಡಿರ್ತೀನಿ. ಈಸಿ ಆಗುತ್ತೆ ಬೆಳಗ್ಗೆ ಟಿಫನನ್ನು ಮಾಡ್ಕೊಂಡು ಮಾಡೋಕ್ಕೆ ಅಂತ. ಹೂವಂತೂ ಬೇರೆ ಕಡೆ ತೊಗೊತಾನೇ ಇರಲಿಲ್ಲ. ಇವಾಗಂತೂ ಇವಾಗ 1-2 ಮಂತಿಂದ ತುಂಬಾ ಅಂದರೆ ತುಂಬಾ ಕಡಿಮೆ ಆಗಿದೆ. ನೆನ್ನೆ ಇತ್ತು ಬಿಡಿಸ್ಕೊಳ್ಳೋಣ ಅನ್ನೋ ಅಷ್ಟರೊಳಗೆ ಮಳೆ ಬಂದು ಅದನ್ನು ಉದುರೋಯ್ತು, ಗಿಡದಲ್ಲಿರೋ ಹೂವು ಎಲ್ಲ. ಅಷ್ಟು ಬೇಜಾರಾಯಿತು. ಅದಕ್ಕೆ ಬೇರೆ ಕಡೆ ಅಂಗಡಿಲಿ ಹೋಗಿ ತಗೊಬಂದೆ ಹೂವನ್ನ. ಅದಾದಮೇಲೆ ದೇವ್ರ ಮನೆ ಹೊಸ್ಲಿಗೆ ಈ ಥರ ರಂಗೋಲಿ ಬಿಟ್ಟಿದ್ದೆ. ನೆನ್ನೆ ಈಚೆ ಎಲ್ಲ ತೊಳೆದು
ಫುಲ್ಲು ರಂಗೋಲಿ ಎಲ್ಲ ಬಿಟ್ಟಿದ್ದೆ, ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ. ನೋಡಿದ್ರೆ ನಿನ್ನೆ 3 ಗಂಟೆಗೆ ಮಳೆ ಬಂದ್ಬಿಡ್ತು. ಇದು ಮೇಯ್ನ್ ಡೋರ್ ಹೊಸ್ಲು. ಇಲ್ಲಿಗೆ ಈ ಥರ ರಂಗೋಲಿ ಬಿಟ್ಟಿದ್ದೆ. ರಂಗೋಲಿ ಬಿಡೋದು ಅಂದ್ರೇ ಒಂಥರ ಖುಷಿ ಹೆಣ್ಮಕ್ಳಿಗೆ, ಪೂಜೆ ಮಾಡೋದು, ರಂಗೋಲಿ ಬಿಡೋದು ಅಂದರೆ. ಅದಾದಮೇಲೆ ನೆನ್ನೆ ಮತ್ತೆ ರಂಗೋಲಿ ಎಲ್ಲ ಬಿಟ್ಟಿದ್ದೆ, ಮಳೆ ಬಂದೆಲ್ಲ ಹೋಯ್ತು. ಬೆಳಗ್ಗೆ ಬೇಗ ಎದ್ದು ಮತ್ತೆ ಡಬಲ್ ಕೆಲಸ ಆಯಿತು ಎಲ್ಲ. ಮತ್ತೆ ಒರೆಸು ಗುಡಿಸು ತೊಳಿ ರಂಗೋಲಿ ಬಿಡು. ನೆನ್ನೆ ಇಂಟ್ರೆಸ್ಟಿಂದ ದೊಡ್ಡ ರಂಗೋಲಿ ಬಿಟ್ಟಿದ್ದೆ, ನೋಡಿದ್ರೆ ಬೇಜಾರಾಗಿ ಇವತ್ತು ಈ ಥರ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಡಿಸೈನು ಬೇರೆ ಬಿಟ್ಟಿದ್ದೆ. ಫುಲ್ಲು ಇವತ್ತು ಎಲ್ಲಿ ಮಳೆ ಬರುತ್ತೋ ಅಂದ್ಕೊಂಡು ಬೇಗನೆ ಪೂಜೆ ಮಾಡಿದೆ. ಹೆಂಗೋ ಮಳೆ ಬಂದಿಲ್ಲ. ಸಾಯಂಕಾಲ ಬಂದರೆ ಪರವಾಗಿಲ್ಲ, ಪೂಜೆ ಮುಗಿದೋಗಿದೆ ಅಲ್ವ, ಏನು ಬೇಜಾರಾಗಲ್ಲ. ಪೂಜೆ ಮಾಡೋವ್ರಿಗೂ ಮನೆ ಮುಂದೆ ರಂಗೋಲಿ ಇದ್ರೇ ಚೆಂದ. ಇನ್ನೊಂದು ಡೋರಲ್ಲಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೆ. ಹಿಂಗೆ ಪೂಜೆ ಟೈಮಲ್ಲಿ ಎಲ್ಲ ಕಡೆ ರಂಗೋಲಿ ಬಿಟ್ಟು ಒಂಥರ ಹೂವೆಲ್ಲ ಹಾಕ್ಕೊಂಡು ಅದೇನೋ ಒಂಥರ ಖುಷಿ ಹೆಣ್ಮಕ್ಳಿಗಂತೂ ಈ ವಾರದ ಟೈಮಲ್ಲಂತೂ. ಅದಾದಮೇಲೆ ಎಲ್ಲ ಬಿಟ್ಟು ಓಕೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಪ್ರಸಾದನ ಎತ್ಕೊಂಡು ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಆಮೇಲೆ ಬಂದು ತಿನ್ಕೊಳ್ಳೋಣ ಅಂತ ರಾಯರ ಸನ್ನಿಧಿಗೆ ಹೊರಟ್ವಿ. ಅಲ್ಲಂತೂ ತುಂಬಾ ರಶ್ ಇತ್ತು, ಜಾಗನೇ ಇರಲಿಲ್ಲ. ಲೇಟಾಗೆ ಹೋದ್ವಿ, ಆದ್ರೂ ತುಂಬಾ ಜನ ಇದ್ದರು. ಸರಿ ಮುಂದೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರದಕ್ಷಿಣೆ ಹಾಕಿ ಈ ಕಡೆ ಬರುವಾಗ ತೀರ್ಥ ಇಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ತುಂಬ ಲೈನ್ ಇತ್ತು. ಅಲ್ಲಿ ಇಸ್ಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ಮುಂದೆ ಹೋದ್ವಿ. ಪ್ರಸಾದ ಖಾಲಿಯಾಗಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದೇ ಒಂಥರ ಪುಣ್ಯ. ಅದ್ರ ಟೇಸ್ಟ್ ಒಂಥರ ಇರುತ್ತೆ, ಪ್ರಸಾದ ದೇವ್ರದ್ದು ಚೆನ್ನಾಗಿರುತ್ತೆ ಅಲ್ಲ. ನಾವು ಆ ಥರ ಮಾಡಿದ್ರೂ ಆ ಥರ ಬರಲ್ಲ ಟೇಸ್ಟು ದೇವಸ್ಥಾನದಲ್ಲಿ ಇರೋ ಥರ. ಆಮೇಲೆ ರಾಯರು ಮಂತ್ರಾಕ್ಷತೆ ಇಸ್ಕೊಂಡು ಬಂದು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅಲ್ಲಿ ಟಿಫನ್ ಬೇರೆ ಮಾಡಿರಲಿಲ್ಲ, ಬಾಯಿ ಬೇರೆ ತುಂಬ ನೀರು ಕುಡಿಬೇಕು ಅನ್ನಿಸ್ತಿತ್ತು. ಅಲ್ಲಿಂದ ಹೋಗಿ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಮನೆಗೆ ಬಂದು ಖಾರ ಪೊಂಗಲ್ ಹೆಂಗಾಗಿದೆ ಅಂತ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಎತ್ಕೊಂಡೆ. ನೋಡಿ ಈ ಥರ ಆಗಿದೆ, ಚೆನ್ನಾಗಿ ಬಂದಿದೆ. ತುಪ್ಪ ಹಾಕಿರೋದು ಚೆನ್ನಾಗಿದೆ. ಅದನ್ನು ಮೊಸರು ಎಲ್ಲ ಮೊದಲೇ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ, ಬಂದು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ. ಸರಿ ಅಲ್ಲಿ ಐಸ್ ಕ್ರೀಮ್ ಬೇರೆ ತಿಂದಿದ್ವಲ್ಲ, ಅದು ಸ್ವಲ್ಪ ಹೊಟ್ಟೆ ತುಂಬಿತ್ತು. ಸರಿ ಅಂದ್ಕೊಂಡು ತಿಂತಾಯಿದ್ದೀನಿ. ಇವತ್ತಿನ ದಿನ ಇದಾಗಿತ್ತು. ಧನ್ಯವಾದಗಳು.